ಕಸ್ತೂರಿ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಲೂನಾರ್ಸ್ ಅರ್ಪಿಸುವ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ದೀಪಾ. ಈಗಾಗಲೇ ಕಸ್ತೂರಿ ವಾಹಿನಿಯಲ್ಲಿ ನೀವು ಜನ್ಮಾಂತರ ಕಾರ್ಯಕ್ರಮನ ನೋಡ್ತಾ ಬಂದಿದ್ದೀರಾ. ಹುಟ್ಟು, ಸಾವು, ಪೂರ್ವ ಜನ್ಮದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಆದರೂ ಕೂಡ ಇನ್ನೂ ಕೆಲವರಲ್ಲಿ ಸಾಕಷ್ಟು ಸಂಶಯಗಳು, ಪ್ರಶ್ನೆಗಳು ಉದ್ಭವವಾಗಿವೆ. ಇದೊಂದು ಮೂಢನಂಬಿಕೆ ಕಾರ್ಯಕ್ರಮನ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ, ಸಂಶಯಗಳಿಗೆ ಉತ್ತರ ಹುಡುಕೋ ಪ್ರಯತ್ನನೇ ಇವತ್ತಿನ ಜನ್ಮಾಂತರದ ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಮ್ಮ ಜೊತೆ ಗುರುಜಿ ಶ್ರೀ ಬಾಲಕೃಷ್ಣ ಗುರುಜಿ ಅವರು. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಮೊದಲಿಗೆ ಇವತ್ತಿನ ನಮ್ಮ ಜನ್ಮಾಂತರ ಕಾರ್ಯಕ್ರಮದ ಬಗ್ಗೆ ತಮಗೆ ಗೊತ್ತಿರೋ ಹಾಗೆ ಇದೊಂದು ಮೂಢನಂಬಿಕೆ ಕಾರ್ಯಕ್ರಮನ ಅಥವಾ ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು, ಹುಟ್ಟು, ಸಾವು, ಜನ್ಮಾಂತರ, ಇದು ನಿಜಾನ ಸುಳ್ಳ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ನಿಜ, ಇದು ಬಹಳ ಕಾಮನ್ ಕ್ವಶನ್. ಯಾಕೆಂತಂದರೆ ಈ ಜನ್ಮಗಳು ಹಿಂದಿನ ಜನ್ಮ ಎಲ್ಲ ಕಣ್ಣಿಗೆ ಕಾಣದಂಥದ್ದು ಆ್ಯಂಡ್ ಸೈನ್ಸಿನ ಕೈಗೆ ಸಿಗದೇ ಇರುವಂಥದ್ದು. ಹಾಗಾಗಿ ಪ್ರೂವ್ ಮಾಡು ಅಂತ ಹೇಳ್ತಾರೆ. ಪ್ರೂವ್ ಮಾಡೋಕ್ಕೆ ಇದು ಬಿಯಾಂಡ್ ದ ಸೈನ್ಸ್. ಹಾಗಾಗಿ ಇದನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಕಣ್ಣಿಗೆ ಕಾಣುತ್ತಾ, ಕಣ್ಣಿಗೆ ಕಾಣಲ್ಲ. ಹೀಗಾಗ್ಬಿಟ್ಟು ಸಾಕಷ್ಟು ಜನ ಇದನ್ನು ಮೂಢನಂಬಿಕೆ ಅಂತಾರೆ, ಇದು ಮೋಸ ಅಂತಾರೆ. ಅವರವರ ಅಭಿಪ್ರಾಯ ಅವರವ್ರಿಗೆ. ಆದರೆ ಇದು ಕಡಾಖಂಡಿತವಾಗಲೂ ಸತ್ಯ. ಉದಾಹರಣೆಗೆ, ನನ್ನ ಹಿಂದೆ ಒಂದು ಸ್ಕ್ರೀನ್ ಇದೆ, ಒಂದು ತೆರೆ ಇದೆ. ಅದ್ರ ಹಿಂದೆ ಏನಿದೆ ಅಂತ ನನಗೆ ಕಾಣಿಸ್ತಾ ಇಲ್ಲ ಅಂದರೆ ಅರ್ಥ ಅದಿಲ್ಲ ಅಂತಲ ಅರ್ಥ. ಅಲ್ಲಿ ಇದೆ, ನನಗೆ ಕಾಣಿಸ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಅದೇ ರೀತಿ ಜನ್ಮಾಂತರ ಅಥವಾ ಪುನರ್ಜನ್ಮ, ಹಿಂದಿನ ಜನ್ಮ, ಮುಂದಿನ ಜನ್ಮ ಇವೆಲ್ಲವೂ ಸತ್ಯ. ನಮಗೆ ಗೊತ್ತಿರಲ್ಲ, ನಮಗೆ ಮರ್ತು ಹೋಗಿರುತ್ತೆ. ಆ ಕಾರಣಕ್ಕೆ ನಾವು ಅದನ್ನ ನಂಬೋದಕ್ಕೆ ಹೆಸಿಟೇಟ್ ಮಾಡ್ತೀವಿ. ಆ್ಯಕ್ಚುಲಿ ಸ್ಪೀಕಿಂಗ್, ಇದನ್ನು ನಿಜವಾಗ್ಲೂ ನಂಬಬೇಕಾದ್ರೆ ಸ್ಟ್ಯಾಟಿಸ್ಟಿಕಲಿ ನಾವು ಪ್ರೂವ್ ಮಾಡೋಕ್ಕೆ ಹೋಗಬೇಕಾಗತ್ತೆ. ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡೋಕ್ಕಾಗದಿದ್ದರೂ ಸ್ಟ್ಯಾಟಿಸ್ಟಿಕಲಿ ಪ್ರೂವ್ ಮಾಡೋಕ್ಕಾಗತ್ತೆ. ಹಾಗಾಗಿ ಇದನ್ನು ನಂಬಲೇಬೇಕು. ಆ್ಯಂಡ್ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಸೈಕ್ಯಾಟ್ರಿಸ್ಟ್ ಎಲ್ಲ ಅವರ ಪ್ರೊಫೆಷನ್ ಬಿಟ್ಟು ಪಾಸ್ಟ್ ಲೈಫ್ ಥೆರಪಿ ಎಲ್ಲ ತೊಗೊಂಡು ಮಾಡ್ತಾಯಿದ್ದಾರೆ. ಆ್ಯಂಡ್ ವೆರಿ ಸೂನ್ ಇಟ್ ವಿಲ್ ಬಿಕಮ್ ಎ ಸೈನ್ಸ್, ಅದರಲ್ಲಿ ಡೌಟೇ ಇಲ್ಲ. ಓಕೆ, ನನ್ನ ಮೊದಲನೇ ಪ್ರಶ್ನೆ ಪೂರ್ವ ಜನ್ಮ ಅಂದರೆ ಏನು ಗುರುಜಿ? ಯಾಕಂದರೆ ಇದು ಇದೆಯಾ ಇಲ್ವಾ ಅನ್ನೋದೇ ಪ್ರಶ್ನೆ. ಆಲ್ರೈಟ್, ಇದಕ್ಕೊಂದು ಸ್ವಲ್ಪ ಒಂದು ಸಣ್ಣ ಹಿನ್ನೆಲೆ ಇದೆ, ಒಂದು ಸ್ಮಾಲ್ ಥಿಯರಿ ಇದೆ. ಅದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಲೋಕ ಅಂತ ಕರೆಯೋಣ ಅಥವಾ ಒಂದು ಪ್ಲೇನ್ ಅಂತ ಕರೆಯೋಣ. ಲೋಕ ಅಂತ ನಮ್ಮ ಭಾಷೆಯಲ್ಲಿ ಕರಿಬೋದು. ಅದನ್ನು ಗ್ರೇಟ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಇಲ್ಲಿ ಎಲ್ಲ ಆತ್ಮಗಳು, ಕೋಟ್ಯಾಂತರ 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 ಆತ್ಮಗಳು ಆ ಜಾಗದಲ್ಲಿದೆ. ಈ ಜಾಗ ಎಲ್ಲಿದೆ, ಲ್ಯಾಟಿಟ್ಯೂಡ್ ಏನು, ಲಾಂಟಿಟ್ಯೂಡ್ ಏನು ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದೆ. ಸೃಷ್ಟಿಗೆ ಮೊದಲು ಶೂನ್ಯ ಇತ್ತು. ಶೂನ್ಯ ಅಂದರೆ ಏನೂ ಇಲ್ಲ. ಏನೂ ಇಲ್ಲ ಅಂದರೂ ಒಂದು ಫ್ರೀಕ್ವೆನ್ಸಿ ಅಂತ ಇಂಜಿನಿಯರಿಂಗ್ನಲ್ಲಿ ಹೇಳಲೇಬೇಕು. ಒಂದು ಫ್ರೀಕ್ವೆನ್ಸಿ ಇದೆ ಅಂದರೆ ಒಂದು ಕಾನ್ಷಿಯಸ್ನೆಸ್ ಇರಲೇಬೇಕು. ಹಾಗಾಗಿ ಈ ಕಾನ್ಷಿಯಸ್ನೆಸ್ನ ನಥಿಂಗ್ನೆಸ್ ಕಾನ್ಷಿಯಸ್ನೆಸ್ ಅಂತ ಕರೆಯೋಣ. ಯಾವಾಗ ಕಾನ್ಷಿಯಸ್ನೆಸ್ ಇದೆಯೋ ಅದಕ್ಕೆ ಒಂದು ರೀತಿಯ ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆಗೆ ಡಿಸೈರ್ಸ್ ಅಂತ ಮೊಳಕೆಗಳಾಗಿ ಹುಟ್ಟಿತು. ಒಂದು ಡಿಸೈರ್ ಚೇಂಜ್ ಆಫ್ ಫ್ರೀಕ್ವೆನ್ಸಿ ಅದು. ಹಾಗಾಗಿ ಎಲ್ಲಿ ಚೇಂಜ್ ಆಫ್ ಫ್ರೀಕ್ವೆನ್ಸಿ ಆಯಿತೋ ಅಲ್ಲಿ ಅಲೆಗಳಾಗಿ ಮಾರ್ಪಾಡಾಯಿತು. ಉದಾಹರಣೆಗೆ, ಒಂದು ತಿಳಿಯಾದ ಸರೋವರದಲ್ಲಿ ಒಂದು ಕಲ್ಲನ್ನು ಹಾಕಿದ್ರೆ ಕಲ್ಲು ಬಿದ್ದ ಜಾಗದಲ್ಲಿ ಹೇಗೆ ರಿಪಲ್ಸ್ ಅಂದರೆ ಅಲೆಗಳು ಹೊರಸೂಸುತ್ತೋ, ಆ ಥರ ನಥಿಂಗ್ನೆಸ್ ಅನ್ನೋ ಸಾಗರದಲ್ಲಿ ಎಲ್ಲಿ ಡಿಸೈರ್ ಅನ್ನೋ ಮೊಳಕೆ ಬಂತೋ ಅಲ್ಲಿಂದ ತರಂಗಗಳು ಶುರುವಾಯಿತು. 2-3 ತರಂಗಗಳು ಒಂದಕ್ಕೊಂದು ಇಂಟರ್ಸೆಕ್ಟ್ ಆದಾಗ ಒಂದು ವಿರ್ಲ್ ಅಂದರೆ ಸುಳಿ ಆಯಿತು. ಸುಳಿ ಸುತ್ತುತ್ತಾ 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 ಸುತ್ತಮುತ್ತ ಇರುವ ನಥಿಂಗ್ನೆಸ್ನೇ ಎಳ್ಕೋತಾ ಆ ವಾಲ್ಯೂಮ್ಸಲ್ಲಿ ಸೇರಿಸ್ಕೋತಾ ಬಂತು. ಒಂದೇ ಸ್ಥಳದಲ್ಲಿ ಹೆಚ್ಚು ಹೆಚ್ಚು ನಥಿಂಗ್ನೆಸ್ನೇ ಸೇರಿಸ್ಕೊಂಡಾಗ ಅದರ ಆ್ಯಾವ್ರೇಜ್ ಫ್ರೀಕ್ವೆನ್ಸಿ ಕಡಿಮೆ ಆಗೋದಕ್ಕೆ ಶುರು ಆಯಿತು. ಯಾವಾಗ ಅದು ಕಡಿಮೆ ಆಗೋಕ್ಕೆ ಶುರು ಆಯಿತೋ ಆಗ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಯಿತು. ಅಂದರೆ ಉದಾಹರಣೆಗೆ, ನೀರನ್ನು ತಗೊಂಡು ಶಾಖ ಕೊಟ್ಟಾಗ ಆವಿ ಆಗುತ್ತೆ. ಅದೇ ನೀರಿನ ತರಂಗ ಕಮ್ಮಿ ಮಾಡಿ ಕೂಲ್ ಮಾಡಿದಾಗ ಮಂಜಿನ ಗಡ್ಡೆ ಆಗುತ್ತೆ. ಅದೇ ರೀತಿ ನಥಿಂಗ್ನೆಸ್ ಅನ್ನೋ ಜಾಗದಲ್ಲಿ ಅಲ್ಲಿ ಇಲ್ಲಿ ಮೆಟೀರಿಯಲ್ ಮ್ಯಾನಿಫೆಸ್ಟ್ ಆಗಿ ಗ್ರಹಗಳು, ನಕ್ಷತ್ರಗಳು ಆಯಿತು. ಇಂಥ ಜಾಗಕ್ಕೆ ಈ ಗ್ರೇಟ್ ಕಾನ್ಷಿಯಸ್ನೆಸ್ ಅನ್ನೋ ಜಾಗದಿಂದ ಕೆಲವು ಆತ್ಮಗಳು ಭೂಮಿಗೆ ಬಂತು. ಭೂಮಿಗೆ ಬಂದಾಗ ಅದಕ್ಕೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು. ಬಹಳ ಸುಂದರವಾಗಿದೆ, ಪ್ರತಿಯೊಂದು ಭಾಗವನ್ನು, ಪ್ರತಿಯೊಂದು ಜಾಗವನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕು, ತಿಳ್ಕೋಬೇಕು ಅಂತ ಆಸಕ್ತಿ ಆಯಿತು. ಆದರೆ ಅದು ಒಂದು ಸಟ್ಲ್ ಬಾಡಿ, ಸೂಕ್ಷ್ಮ ಶರೀರ. ಭೂಮಿ ಮೇಲಿರೋ ಸರ್ವಸ್ವವು ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್. ಹಾಗಾಗಿ ಅದಕ್ಕೆ ಮಧ್ಯೆ ಒಂದು ಟ್ರಾನ್ಸ್ಡ್ಯೂಸರ್ ಅಂತ ಬೇಕಾಗಿ ಬಂತು. ನಾವು ಇಂಜಿನಿಯರಿಂಗ್ನಲ್ಲಿ ಟ್ರಾನ್ಸ್ಡ್ಯೂಸರ್ ಅಂದರೆ ಒಂದು ರೀತಿಯ ವಿಷಯವನ್ನು ತೆಗೆದುಕೊಂಡು ಇನ್ನೊಂದು ರೀತಿಯ ವಿಷಯವಾಗಿ ಮಾರ್ಪಾಡು ಮಾಡುವಂಥ ಒಂದು ಭಾಗಕ್ಕೆ ಟ್ರಾನ್ಸ್ಡ್ಯೂಸರ್ ಅಂತ ಕರಿತೀವಿ. ಸೊ ಈ ಆತ್ಮಕ್ಕೆ ಒಂದು ಟ್ರಾನ್ಸ್ಡ್ಯೂಸರ್ ಬೇಕಾಯಿತು. ಅದೇ ಈ ಮಾನವ ಶರೀರ.
ಇಲ್ಲಿ ಪಂಚ ಇಂದ್ರಿಯಗಳನ್ನು ಪಡೆದಂತಹ ಈ ದೇಹ ಟ್ರಾನ್ಸ್ಡ್ಯೂಸರ್ ಆಯಿತು. ಕಣ್ಣು ದೃಷ್ಟಿಗೆ, ಮೂಗು ಸುವಾಸನೆಗೆ, ಬಾಯಿ ರುಚಿಗೆ, ನಾಲಿಗೆ ರುಚಿಗೆ, ಕಿವಿ ಶಬ್ದವನ್ನು ಗ್ರಹಿಸೋಕ್ಕೆ, ಸ್ಕಿನ್ ಟಚ್ಗೆ. ಈ ಥರ 5 ಇಂದ್ರಿಯಗಳನ್ನು ಪಡೆದಿರುವಂತಹ ನಮ್ಮ ದೇಹ ಈ ಭೂಮಿಗೆ ಆತ್ಮಕ್ಕೋಸ್ಕರ ಬಂತು. ಯಾವಾಗ ಇದು ಬಂತೋ ಇದು ಮೆಕ್ಯಾನಿಕಲ್ ಇನ್ ನೇಚರ್. ಪ್ರತಿಯೊಂದು ಜಾಯಿಂಟ್ ಕೂಡ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಹಾಗಾಗಿ ವೇರ್ ಆ್ಯಂಡ್ ಟೇರ್ ಆಗಲೇಬೇಕು. ಯಾವಾಗ ವೇರ್ ಆ್ಯಂಡ್ ಟೇರ್ ಆಗುತ್ತೋ ಸವಿಲೇಬೇಕು. ಸೌದಾಗ ಒಂದು ಆಯಸ್ಸು ಅಂತ ಬರುತ್ತೆ. ಹೀಗಾಗಿ ಆತ್ಮ ಈ ದೇಹಕ್ಕೆ 120 ವರ್ಷ ಅಂತ ಆಯಸ್ಸು ಪಡೀತು. ಪ್ಲಾನೆಟರಿ ಪೊಸಿಷನ್ಸ್ ಗ್ರಹಗತಿಗಳನ್ನ ಕೊಡಿದ್ರೆ 120 ವರ್ಷ ಬರುತ್ತೆ. ಹಾಗಾಗಿ ಒಂದು ದೇಹ 120 ಗ್ರಹದ ಇನ್ಫ್ಲೂಯೆನ್ಸನ್ನು ಆನಂದಿಸಿ ಆಮೇಲೆ ಆ ಅನುಭವವನ್ನು ಆತ್ಮಕ್ಕೆ ಕೊಟ್ಟು ಈ ದೇಹ ಸಾಯಲಿ ಅಂತ. ಇಲ್ಲಿ ಆತ್ಮ ಬಂದಿರೋದು ಭೂಮಿಯ ಮೇಲಿನ ಎಲ್ಲವನ್ನೂ ಆನಂದಿಸಬೇಕು ಅಂತ ಬಂದಿದೆ. ಒಂದೇ ಒಂದು ಸಲ ದೇಹ ಪಡೆದು ಆತ್ಮ ಬಂದರೆ 120 ವರ್ಷದಲ್ಲಿ ಏನು ನೋಡೋಕ್ಕಾಗತ್ತೆ? ಉದಾಹರಣೆಗೆ ಹೇಳಬೇಕು ಅಂದರೆ, ನನ್ನ ಈಗಿನ ಹೆಂಡತಿಯನ್ನು 6ನೇ ಸಲ ನಾನು ಮದುವೆ ಆಗಿದ್ದೀನಿ. ಹಿಂದಿನ 5 ಜನ್ಮಗಳಲ್ಲಿ ಅವಳೇ ನನ್ನ ಹೆಂಡತಿ ಆಗಿದ್ಲು. ಈಗಲೂ ನನಗೇನು ಗೊತ್ತೇ ಇಲ್ಲ. ಇನ್ನೆಷ್ಟು ಜನ್ಮ ಅವಳೇ ನನ್ನ ಹೆಂಡತಿ ಆಗಬೇಕು ಅದು ಗೊತ್ತಿಲ್ಲ. ಹೀಗಾಗ್ಬಿಟ್ಟು ನಮಗೆ ಒಂದು ಜನ್ಮದಲ್ಲಿ ಏನೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ಬೇರೆ ಬೇರೆ ಜನ್ಮಗಳು ಬೇಕು. ಹೀಗಾಗಿ ಟೆಕ್ನಿಕಲಿ 4500 ಜನ್ಮಗಳನ್ನ ನಾವು ಸಾಧಾರಣವಾಗಿ ಪಡಿತೀವಿ ಮೋಕ್ಷಕ್ಕೆ ಮೊದಲು. ಹೀಗೆ ಒಂದೊಂದು ಜನ್ಮದಲ್ಲೂ ಹುಡ್ತೀವಿ. ಆ ಜಾಗದ ವಿಷಯಗಳನ್ನು, ಆ ಪರಿಸರವನ್ನು, ಆ ಒಂದು ಬಾಂಧವ್ಯವನ್ನು ಅರ್ಥಕೋತೀವಿ. 120 ವರ್ಷ ಸಾಕಷ್ಟು ಆಗಿರುತ್ತೆ. ದೇಹಕ್ಕಿನ್ನ ಶಕ್ತಿ ಇರೋಲ್ಲ, ಅದನ್ನು ಬಿಡ್ತೀವಿ. ಆತ್ಮ ಬಂದ ಜಾಗಕ್ಕೆ ವಾಪಸ್ಸು ಮತ್ತೆ ಅಲ್ಲಿಗೆ ಹೋಗುತ್ತೆ. ಮತ್ತೆ ಅದು ಇಷ್ಟ ಬಂದಾಗ ಕೆಳಗಿನ ಭಾಗವಾದ ಕಾನ್ಷಿಯಸ್ ಗ್ರೂಪ್ ಅಂತ ಆಗುತ್ತೆ. ಅಲ್ಲಿಂದ ಸೋಲ್ಮೇಟ್ ಗ್ರೂಪ್ ಅಂತ ಆಗುತ್ತೆ. ಅಲ್ಲಿಂದ ಒಂದು ಆತ್ಮ ಆಗಿ ತಂದೆ ಮತ್ತು ತಾಯಿಯ ಸಹಾಯದಿಂದ ಒಂದು ಗರ್ಭವನ್ನು ಸೇರಿ ಇಂಥ ದಿನ, ಇಂಥ ಹೊತ್ತಿಗೆ, ಇಂಥ ಜಾಗದಲ್ಲಿ ಮತ್ತೆ ಹುಡ್ತೀನಿ ಅಂತ ಹುಡ್ತಾ 4ನೇ ಸೂಕ್ಷ್ಮ ಶರೀರ ನಮಗೊಂದಿದೆ, ಸ್ಪಿರಿಚುವಲ್ ಬಾಡಿ ಅಂತ. ಅದು ಪ್ಲ್ಯಾನ್ ಮೇಕರ್. ಪ್ರತಿಯೊಂದು ಜನ್ಮದ ಆಗುಹೋಗುಗಳನ್ನು ಒಂದು ಸೀಡಿನಲ್ಲಿ ರೈಟ್ ಮಾಡಿ ಮೆಮೊರಿನಲ್ಲಿ ಹಾಗೆ ಇಟ್ಕೊಂಡಿರುತ್ತೆ. ಅದು ಫ್ಯೂಚರ್ ಬರ್ತ್ಗಳಿಗೆ ಒಂದು ಆಧಾರ. ಹಾಗಾಗಿ ಅದು ಈ ಜನ್ಮದಲ್ಲಿ ಹುಟ್ಟಬೇಕಾದ್ರೆ ಯಾವ ತಂದೆ ತಾಯಿ ಹುಟ್ಟಬೇಕು, ಏನಾಗಿ ಹುಟ್ಟಬೇಕು, ಏನು ಪ್ರೊಫೆಷನ್ ಮಾಡಬೇಕು, ಏನು ಸುಖ ಪಡಬೇಕು, ಏನು ಕಷ್ಟಪಡಬೇಕು ಅಂತೆಲ್ಲ ಒಂದು ಪ್ಲ್ಯಾನ್ ಮಾಡಿಕೊಂಡು, ಅದನ್ನ ಪ್ಲ್ಯಾನ್ ಆಫ್ ಲೈಫ್ ಅಂತೀವಿ. ಪ್ಲ್ಯಾನ್ ಆಫ್ ಲೈಫ್ ಮಾಡಿಕೊಂಡು ಅದರ ಪ್ರಕಾರ ನಾವು ಹುಡ್ತೀವಿ. ಅದಾದಮೇಲೆ ಅನುಭವ ಎಲ್ಲ ಪಡೆದು ಸಾಯ್ತೀವಿ. ಮತ್ತು ಸೋಲ್ಮೇಟ್ ಗ್ರೂಪ್ ಒಂದಾಗುತ್ತೆ. ಇದು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಕೋತಾ ಕಾನ್ಷಿಯಸ್ ಗ್ರೂಪ್ ಸೇರ್ಕೊಳ್ಳುತ್ತೆ. ಕಾನ್ಷಿಯಸ್ ಗ್ರೂಪ್ನಿಂದ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿಕೊಂಡು ಬಂದ ಸ್ಥಳಕ್ಕೆ ಗ್ರೇಟ್ ಕಾನ್ಷಿಯಸ್ನೆಸ್ಗೆ ಹೋಗುತ್ತೆ. ಈ ಥರ ಒಂದು ಸೈಕಲ್ ಆಗೋದಕ್ಕೆ ಆ್ಯಾವರೇಜ್ 2500 ವರ್ಷ ಬೇಕು. ಬಟ್ ಕಾರಣಾಂತರದಿಂದ ಈಗೀಗ 30-35 ವರ್ಷಕ್ಕೆ ಒಂದೊಂದು ಜನ್ಮನ ಆತ್ಮ ಪಡೀತಾ ಇದೆ. ಸೊ ಹೀಗೆ ಆತ್ಮದ ಉದ್ದೇಶ ಭೂಮಿಯ ಮೇಲಿನ ಸರ್ವಸ್ವವನ್ನು ಅನುಭವಿಸಿ ಆನಂದಿಸಬೇಕು, ಬೇಗ ಬೇಗ ಎಲ್ಲವನ್ನು ತಿಳ್ಕೋಬೇಕು ಅನ್ನೋದೇ ಆತ್ಮದ ಉದ್ದೇಶ. ಅದಕ್ಕೆ ವೆಹಿಕಲ್ ಆ ಒಂದು ಮಾರ್ಗದಲ್ಲಿ ಬೇಕಲ್ಲ, ಅದಕ್ಕೆ ವೆಹಿಕಲ್ ಈ ದೇಹ. ಹೀಗಾಗಿ ನಾವು ಮತ್ತೆ ಮತ್ತೆ ಹುಡ್ತೀವಿ. ಮತ್ತೆ ಹುಟ್ಟಿ ಈ ಒಂದು ಆತ್ಮಕ್ಕೆ ಬೇಕಾಗಿರೋ ಎಲ್ಲ ಅನುಭವಗಳನ್ನ ಕೊಡ್ತಾ ನಮ್ಮ ಆತ್ಮನ ಉದ್ಧಾರ ಮಾಡೋದಕ್ಕೆ ಈ ದೇಹ ಇದೆ. ಅದು ನಾವು ಮಾಡ್ತೀವಿ. ಹಾಗಾಗಿ ಹಿಂದಿನ ಜನ್ಮಗಳು ಖಂಡಿತವಾಗ್ಲೂ ಇರುತ್ತೆ, ಈ ಜನ್ಮವೂ ಇದೆ, ಮುಂದಿನ ಜನ್ಮಗಳು ಖಂಡಿತವಾಗ್ಲೂ ಇದೆ. ಓಕೆ, ಸೊ ಸಾಕಷ್ಟು ಕುತೂಹಲಕಾರಿ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಇಲ್ಲಿ ಆಸೆನೇ ಪೂರ್ವಜನ್ಮಕ್ಕೆ ಪುನರ್ಜನ್ಮಕ್ಕೆ ಕಾರಣ ಅನ್ನೋದನ್ನ ತಿಳಿಸ್ಕೊಟ್ರೆ ಇದ್ರ ಬಗ್ಗೆ ಹೆಚ್ಚು ಮಾತಾಡೋಣ ಗುರುಜಿ. ಈಗ ಪುಟ್ಟದೊಂದು ಬ್ರೇಕ್. ಲೂನಾರ್ಸ್ ಅರ್ಪಿಸುವ ಜನ್ಮಾಂತರ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಲೂನಾರ್ಸ್ ಅರ್ಪಿಸುವ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಆಗಲೇ ನಾವು ಮಾತಾಡ್ತಿದ್ವಿ ಪದೇ ಪದೇ ಅದೇ ಜನ್ಮ ಪಡ್ಕೊಳ್ಳೋವಂಥದ್ದು ಇದೊಂಥರ ರಿಪಿಟೇಟಿವ್ ಸಿಂಡ್ರೋಮ್ಸ್. ಹಾಗಿದ್ರೆ ಹಿಂದಿನ ಜನ್ಮದಲ್ಲಿ ಆಗಿದೆ, ಪದೇ ಪದೇ ಜನ್ಮ ತಗೊಂಡಾಗ್ಲೂ ಆಗತ್ತಾ? ಸಾಧಾರಣವಾಗಿ ಅದು ಆಗೋ ಸಾಧ್ಯತೆ ಇದೆ. ಇದು ಮನಸ್ಸಿನ ಒಂದು ಫಾಲ್ಟ್. ಇದನ್ನೇ ನಾವು ರಿಪಿಟೇಟಿವ್ ಸಿಂಡ್ರೋಮ್ ಅಂತಂದರೆ ನಾವು ಕರಿತೀವಿ. ಉದಾಹರಣೆಗೆ ಹಿಂದಿನ ಎಪಿಸೋಡಲ್ಲಿ ಮಲ್ಲಿಕಾರ್ಜುನ್ ಅನ್ನೋ ಕೇಸ್ ನೋಡಿದ್ರಿ. ಅದರಲ್ಲಿ ಒಂದು ಜನ್ಮದಲ್ಲಿ ಕುದುರೆ ಒದ್ದು ಅವರಿಗೆ ಇಲ್ಲಿ ಗಾಯ ಆಗಿದ್ದು. ಈ ಜನ್ಮದಲ್ಲೂ ಕೂಡ ಕುದುರೆ ಹತ್ರನೇ ಒದಿಸ್ಕೊಂಡು ಮತ್ತೆ ಗಾಯ ಆಗಿದೆ. ಹೀಗೆ ಬಿಟ್ಟರೆ ಅದು ಮತ್ತೆ ಬೇರೆ ಜನ್ಮಗಳಲ್ಲಿ ಕೂಡ ಅದೇ ರೀತಿಯ ತೊಂದರೆಗಳು, ಡಿಫೆಕ್ಟ್ಗಳು ಆಗೋ ಸಾಧ್ಯತೆ ಇದೆ. ಇದೇ ರೀತಿ ಹೆಂಡ್ತಿನೂ ಅಷ್ಟೇ. ಒಂದು ಜನ್ಮದಲ್ಲಿ ಒಂದು ಹೆಂಡ್ತಿನ ಕಟ್ಕೊಂಡ್ರೆ ಮದುವೆ ಆದರೆ ಅದೇ ಹೆಂಡ್ತಿ ಮತ್ತೆ ಬರುವಂಥದ್ದು, ಅದೇ ಅನುಭವಗಳು ಮತ್ತೆ ಬರುವಂಥ ಅವಕಾಶಗಳಿರುತ್ತೆ. ಇದು ಒಂದು ಮನಸ್ಸಿನ ಫಾಲ್ಟ್. ಇದರಿಂದ ನಾವು ಆದಷ್ಟು ಹೊರಬರೋದು ಬಹಳ ಎಫಿಷಿಯೆಂಟ್ ಆ್ಯಂಡ್ ಉತ್ತಮ. ಓಕೆ, ಈಗ ಹಳೆಯ ಜನ್ಮದಲ್ಲಿ ಯಾವುದಾದ್ರೂ ಒಂದು ಚಟ ಅಥವಾ ಅಭ್ಯಾಸ ಇದ್ದರೆ ಈಗ ಮತ್ತೆ ಜನ್ಮ ಪಡ್ಕೊಂಡ್ರೆ ಆ ವ್ಯಕ್ತಿಗೆ ಅದೇ ಅಭ್ಯಾಸಗಳಿರೋಂಥ ಇದಕ್ಕೆ ತುಂಬ ಉದಾಹರಣೆ ಕೊಡ್ಬೋದು. ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ.
ಒಬ್ಬ ಕ್ಲೈಂಟ್ IT/BTನಲ್ಲಿ ಕೆಲಸ ಮಾಡ್ತಿರೋದು 1.5 ಲಕ್ಷನೋ 2 ಲಕ್ಷನೋ ಸಂಬಳ ತಿಂಗಳಿಗೆ, ವರ್ಷಕ್ಕಲ್ಲ. ಆತನ ಹತ್ರ ಬಂದ, ಆತನ ಕಂಪ್ಲೇಂಟ್ ಇದ್ದಿದ್ದಿಷ್ಟೇ, ನಾನು ತುಂಬ ಎಫಿಷಿಯೆಂಟು, ಅದರಲ್ಲಿ ಡೌಟ್ ಇಲ್ಲ, ನಮ್ಮ ಟೀಮ್ಮೇಟ್ಸ್ ಎಲ್ಲರೂ ಒಪ್ತಾರೆ, ಆದರೆ ನಾನು ಬಂದರೆ ಎಲ್ಲರೂ ಇಷ್ಟಪಡದೆ ಹೊಟ್ಟೋಗ್ತಾರೆ ಅಂತ. ಯಾಕೆ ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ, ನಾನು ತುಂಬ ಒರಟಾಗಿ ಬಿಹೇವ್ ಮಾಡ್ತೀನಂತೆ, ನಾನು ಬಂದು ಫಿಸಿಕಲಿ ಎಲ್ಲರನ್ನೂ ತೊಳ್ಳಿ ನಾನು ಇಂಟರ್ಫಿಯರ್ ಆಗ್ತೀನಂತೆ, ಯಾಕಿದು ಅಂತ ಗೊತ್ತಿಲ್ಲ, ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ ಅಂತಂದರು. ಆತನ ಹಿಪ್ನಾಟಿಕ್ ಸ್ಟೇಟಲ್ಲಿಟ್ಟು ಹಿಂದಿನ ಜನ್ಮ ಕರ್ಕೊಂಡು ಹೋದರೆ ಆತ ಒಂದು ಘೇಂಡಾಮೃಗ ಆಗಿದ್ದ. ಹಿಂದಿನ ಜನ್ಮದಲ್ಲಿ ಘೇಂಡಾಮೃಗ ಆಗಿದ್ದ. ಘೇಂಡಾಮೃಗ ನುಗ್ಗೋದೇ ಅದರ ಗುಣ. ಈಗ ಅದೇ ಗುಣ ಇತ್ತು, ಮನುಷ್ಯ ಆಗಿದ್ದರೂ ಕೆಲವು ಸಲ ಆ ಗುಣಗಳು ಕೆಲವು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಹಾಗಾಗಿ ಅವನು ಒಂದು ಗುಂಪಲ್ಲಿ ಎಲ್ಲರೂ ಮಾತಾಡ್ತಿದ್ರೆ ಏನದು ಅಂತ ಫಿಸಿಕಲಿ ನುಗ್ಗಿಕೊಂಡು ಒಂಥರ ಅನಾಗರಿಕತೆಯಿಂದ ವರ್ತಿಸೋ ತರಹ ಅವನು ಗೊತ್ತಿಲ್ಲದೇ ಆಗ್ತಾಯಿತ್ತು. ಹಾಗಾಗಿ ಜನ ಎಲ್ಲ ಅವನ ಟೀಮ್ಮೇಟ್ಸಲ್ಲಿ ಭಾಳ ಇಷ್ಟಪಡ್ತಿರ್ಲಿಲ್ಲ, ಭಾಳ ಬೇಜಾರು ಮಾಡ್ಕೋತಾ ಇದ್ರು. ಅದನ್ನು ಸರಿ ಮಾಡಿದ ತಕ್ಷಣ 100% ಜೆಂಟಲ್ಮನ್, ಫಸ್ಟ್ ಕ್ಲಾಸ್ ಆದ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫು. ಈ ಥರ ಬಹಳ ಕನೆಕ್ಟಿವಿಟಿ ಪಾಸ್ಟ್ ಲೈಫ್ಗೂ ಈ ಲೈಫ್ಗೂ ಇರುತ್ತೆ. ಓಕೆ, ಸೊ ತುಂಬ ಸಿಂಪಲ್ ಆಗಿ ಹೇಳ್ಬಿಟ್ರಿ ಅದಕ್ಕೆ ಕಾರಣ ಏನು ಅಂತ. ಈಗ ಒಬ್ರು ಕರೆ ಮಾಡಿದ್ದಾರೆ, ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಹಲೋ, ನಮಸ್ಕಾರ, ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಅಂತ ಮೇಡಮ್. ಓಕೆ, ಮಮತಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ. ಮೈಸೂರಿಂದ. ಸೊ ಮಮತಾ ಅವರೇ, ಬಾಲಕೃಷ್ಣ ಗುರುಜಿ ಅವರಿದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಕಾಲ್ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು ಗುರುಜಿ. ತುಂಬಾ ದಿನದಿಂದ ನಮ್ಗೆ ಸುಮಾರು ಅನುಮಾನಗಳಿದ್ವು, ಹಾಗೆ ತುಂಬಾ ಕಷ್ಟಗಳು ಸಹ ಹಾಗೆ ಬರ್ತಾ ಇದೆ. ಈಗ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿ ಮೇಲೆ ತುಂಬಾ ಎಫೆಕ್ಟ್ ಕೊಡ್ತಾ ಇರೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಪರಿಣಾಮ ಆಗ್ತಾ ಇದೆಯಾ ಇಲ್ಬೋ ಹಿಂದೆ ಅನ್ಬೋದು ಅಂತ ಹೇಗೆ ಗುರುಜಿ? ಮಮತಾ ಅವರೇ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಅಂದ್ರೆ ಹಿಂದಿನ ಜನ್ಮದ ನಮ್ಗೆ ಘಟನೆಗಳು ಈ ಜನ್ಮಕ್ಕೆ ನಮ್ಗೆ ರಿಲೇಟೆಡ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಮೇಡಮ್? ಓಕೆ, ಇದು ಭಾಳ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ. ಈಗ ವಿತೌಟ್ ಎನಿ ರೀಸನ್, ಕಾರಣವಿಲ್ಲದೆ ನಮಗದು ಇಂಟರ್ಫಿಯರೆನ್ಸ್ ಅಂತ ಅನ್ನಿಸ್ತಾ ಇದ್ದರೆ, ಕಾರಣ ಇಲ್ಲದೇ ನಮಗದು ಇಂಟರ್ಫಿಯರೆನ್ಸ್ ಅನ್ನಿಸ್ತಾ ಇದ್ದರೆ, ಅನ್ಯಾಚುರಲ್ ಅಂತ ಅನ್ನಿಸ್ತಾ ಇದ್ದರೆ, ಆಗ ನಾವು ಇದನ್ನು ಹಿಂದಿನ ಜನ್ಮದ ಒಂದು ವಾಸನೆ ಇರಬಹುದಾ ಅಂತ ಪ್ರಶ್ನಿಸ್ಕೋಬಹುದು. ಗುರುಜಿ, ಮತ್ತೆ ನಮ್ಮ ತಾಯಿಯವ್ರಿಗೆ ತುಂಬಾನೇ ಸಖತ್ತು ಸಮಸ್ಯೆಗಳು ಕಾಡ್ತಾ ಇದೆ, ಅದರಿಂದ ದಯವಿಟ್ಟು ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಗುರುಜಿ. ಸಿಕ್ಕಾಬಟ್ಟೆ ನಮ್ಮ ಫ್ಯಾಮಿಲಿ ಎಲ್ಲ ತುಂಬಾನೇ ಏನೇನೋ ಸಖತ್ ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ದಯವಿಟ್ಟು ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಸ್ವಲ್ಪ ದಯವಿಟ್ಟು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಗುರುಜಿ. ಓಕೆ ಮಮತಾ ಅವರೇ, ಕಾರ್ಯಕ್ರಮ ನೋಡ್ತಾರಿ, ವೀಕ್ಷಣೆ ಮಾಡ್ತೀರಿ, ಕೊನೆಯಲ್ಲಿ ಬಾಲಕೃಷ್ಣ ಗುರುಜಿ ಅವರು ತಿಳಿಸ್ತಾರೆ ನೀವು ಅವ್ರನ್ನ ಹೇಗೆ ಸಂಪರ್ಕ ಮಾಡ್ಬೋದು ಅಂತ. ಗುರುಜಿ, ಈಗ ನೆಕ್ಸ್ಟ್ ಕಾಲರ್ ರೆಡಿ ತರ, ಅವ್ರ ಜೊತೆ ಮಾತಾಡೋಣ. ಹಲೋ, ಹೇಳಿಮ್ಮ, ನಿಮ್ಮ ಹೆಸರು? ಕವಿತಾ ಅಂತ. ಓಕೆ, ಕವಿತಾ ಅವರೇ, ಗುರುಜಿ ಅವರಿದ್ದಾರೆ, ಗುರುಜಿ ಮುಂದೆ ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ಸರ್, ನನಗೆ 4 ವರ್ಷದ ಮಗಳಿದ್ದಾಳೆ, 3ನೇ ಮಗಳು ಅವಳು ನನಗೆ. ಅವಳಿಗೆ ಇತ್ತೀಚೆಗೆ ಅವಳು ನಂದು ಮೈಸೂರು, ನಾನು ಅಲ್ಲಿ ಹುಟ್ಟಿದ್ದು, ನಮ್ಮ ಮಮ್ಮಿ ಇದ್ದಾರೆ, ನಮ್ಮ ಪಪ್ಪ ಇದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ನಮ್ಮನ್ನ ಕರ್ಕೊಂಡು ಹೋಗಿ ನಾನು ಅವಳನ್ನ ನೋಡ್ತೀನಿ, ನಾನು ಮನೆ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ನಾವು ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಅವಳು ಏನಾದ್ರು ಅವಳ ಬಗ್ಗೆ ತಿಳ್ಕೊಳಕ್ ಆಗುತ್ತಾ ಅಂತ ಗೊತ್ತಾಗ್ಬೇಕಿತ್ತು. ನನಗೆ ಅನ್ಸೋ ಪ್ರಕಾರ ಇದು ಬಹಳ ಒಳ್ಳೆಯ ಕೇಸ್ ಅಂತ ಅನ್ಸುತ್ತೆ. ಕಾರಣ ಇಷ್ಟೇ, ಇದಕ್ಕೊಂದು ಎವಿಡೆನ್ಸ್ ಸಿಕ್ಕುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇದೆಲ್ಲ ಮೂಢನಂಬಿಕೆ ವಿಷಯಗಳು ತುಂಬಾ. ಅದೇ ಅವಳು ಹೇಳ್ತಾಳೆ, ಅವಳು ಇದೇ ಈ ರೀತಿ ಇದೆ, ಅವಳು ಹೇಳಿದ ಪ್ರಕಾರ ಮೈಸೂರಲ್ಲಿ ಯಾರ್ ಪ್ಯಾಲೇಸ್ ಇದೆ ಅಂತ, ಅದೇ ರೀತಿ ಇದೆ ಪ್ಯಾಲೇಸ್ ಕೂಡ. ಅಲ್ಲ, ಏನ್ ಮಾಡ್ಬೋದು ಅಂದ್ರೆ ಇದನ್ನ ಮೂಢನಂಬಿಕೆ, ಇದೆಲ್ಲ ಮೋಸ ಅಂತ ಅನ್ನೋ ಜನಗಳಿಗೆ ಒಂದು ದಾರಿದೀಪ ಆದಂಗಾಗತ್ತೆ. ಹಾಗಾಗಿ ಇದನ್ನ ಕಸ್ತೂರಿ ವಾಹಿನಿಗೆ ಬಂದ್ರೆ ಈ ಕೇಸನ್ನ ನಾವು ಒಂದು ಎಪಿಸೋಡಲ್ಲಿ ತಗೊಂಡು ಫಿಸಿಕಲ್ ಆಗಿ ನಾವು ಅಲ್ಲಿ ಹೋಗಿ ಕ್ರಾಸ್ ಚೆಕ್ ಮಾಡಕ್ ಸಾಧ್ಯ ಇದೆ. ಹಾಗಾಗಿ ನೀವು ಸಂಪರ್ಕ ಮಾಡಿ, ನಮ್ಮನ್ನು ಸಂಪರ್ಕಿಸಿ ಈ ಕೇಸನ್ನು ತಗೊಳ್ಳೋ ಹಾಗೆ ಮಾಡ್ಬೋದು, ತಪ್ಪೇನಿಲ್ಲ. ಬಹಳ ಒಳ್ಳೆಯ ಕೇಸ್ ಆಗುತ್ತೆ, ಬನ್ನಿ. ಮತ್ತೆ ಇದು ಅವಳಿನ ಚಿಕ್ಕವಳಾಗಿರೋದ್ರಿಂದ ಅವಳು ಫಿಸಿಕಲಿ ಅವಳಿಗೇನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಅದು ಇಲ್ಲ, ಇದು ಖಂಡಿತ ಯಾವ ವಯಸ್ಸವರೆಗೂ ತೊಂದರೆ ಆಗೋದಿಲ್ಲ. ಇದು ಬಹಳ ಕಾಂಪ್ಲಿಮೆಂಟ್ರಿ ಆಗಿರುತ್ತೆ. ಇನ್ಫ್ಯಾಕ್ಟ್ ಅದರಿಂದ ಏನೂ ತಪ್ಪಿರಲ್ಲ, ಕೆಟ್ಟದಾಗೋದಿಲ್ಲ, ಅವ್ರಿಗೇನು ಸಹಾಯಕಾರಿಯಾಗಿರುತ್ತೆ. ಯಾಕಂದರೆ ಅವ್ರಿಗೆ ಹಿಂದಿನ ಜನ್ಮ ಈ ಜನ್ಮದ್ದು ಎರಡೂ ನೆನಪಿಗೆ ಬರುತ್ತೆ. ಆ್ಯಂಡ್ ಮುಂದೆ ನಾವು ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಅವ್ರಿಗೆ ಅರಿವಿಗೆ ಬರುತ್ತೆ. ಹಾಗಾಗಿ ಅವರ ಗಮನಕ್ಕೆ ಇದನ್ನು ತರೋದು ಬಹಳ ಒಳ್ಳೆಯದು, ಇದು ಆರೋಗ್ಯಕರ ಅಂತ ಕೂಡ ನನ್ನ ಅನಿಸಿಕೆ. ಥ್ಯಾಂಕ್ ಯು ಗುರುಜಿ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಕವಿತಾ ಅವರೇ. ಸೊ ಇದೊಂದು ಸಾಮಾನ್ಯ ಸಮಸ್ಯೆ ಅನ್ಸುತ್ತೆ. ಈಗ ನಾವು ಪೇಪರಲ್ಲಿ ಓದಿರ್ತೀವಿ, ಸಾಕಷ್ಟು ಪತ್ರಿಕೆಗಳಲ್ಲಿ ತಿಳ್ಕೊಂಡಿರ್ತೀವಿ ಗುರುಜಿ, ಅಂದ್ರೆ ಚಿಕ್ಕ ವಯಸ್ಸಿನ ಮಗು ಸಂಸ್ಕೃತದ ಶ್ಲೋಕಗಳನ್ನ ಹೇಳೋದು, ಭಗವದ್ಗೀತೆನ ಹೇಳ್ಬಿಡೋದು, ಹಳೆಯ ವಿಷಯಗಳನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸೋದು. ಸೊ ಇದಕ್ಕೆ ಕಾರಣ ಏನಿರ್ಬೋದು ಗುರುಜಿ? ನಾವು ಹುಟ್ಟೋಕ್ ಮುಂಚೆ ನಮಗೆಲ್ಲವೂ ನಮ್ಮ ಜ್ಞಾನದಲ್ಲಿರುತ್ತೆ. ನಮ್ಮ ಸ್ಪಿರಿಚುವಲ್ ಬಾಡಿ ಅಂತ ಏನಿದೆ, 4ನೇ ಸೂಕ್ಷ್ಮ ಶರೀರ, ಅದರಲ್ಲಿ ಕಂಪ್ಲೀಟ್ ನಾಲೆಡ್ಜ್, ಎಲ್ಲ ಜನ್ಮಗಳ ಆಗು ಹೋಗುಗಳು, ನಾವು ಕಲ್ತಿರೋದು, ನಮ್ಮ ದುಃಖ, ನಮ್ಮ ಸುಖ ಎಲ್ಲ ಅಲ್ಲಿ ಇರುತ್ತೆ.
ಬಟ್ ನಾವು ಹುಟ್ಟುವ ಟೈಮ್ನಲ್ಲಿ ಆ ಒಂದು ಕಾನ್ಷಿಯಸ್ನೆಸ್ ಕಟ್ಟಾಗುತ್ತೆ. ಕಟ್ಟಾಗಿ ನಾವು ಇಂಡಿಪೆಂಡೆಂಟ್, ನನಗಿದೊಂದೇ ಗೊತ್ತಿರೋದು ಅನ್ನುವ ಭಾವನೆ ಬರುತ್ತೆ. ಬಟ್ ಒಂದು ಕೋಟಿ ಜನಕ್ಕೆ ಒಬ್ಬರಿಗೋ ಇಬ್ಬರಿಗೋ ಹಳೆಯ ನೆನಪುಗಳು ಕೂಡ ಹಾಗೆ ಉಳ್ಕೊಂಡಿರುತ್ತೆ. ಅದೇ ಇಂಥ ಕೇಸ್ಗಳು. ಇನ್ನೊಂದೇನಪ್ಪ ಅಂದರೆ ಆ ಥರ ಜ್ಞಾಪಕ ಇಲ್ದಿದ್ರೆ ನಾವು ನೋಡೋಕ್ಕೂ ಸಾಧ್ಯ. ಹಿಪ್ನಾಟಿಕ್ ಸ್ಟೇಟ್ಗೆ ಹೋದಾಗ ನಮ್ಮ ಕಾನ್ಷಿಯಸ್ ಮನಸ್ಸು ಅದು ಲೋ ಆಗಿ ಸಬ್ಕಾನ್ಷಿಯಸ್ ಮನಸ್ಸಿನ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸಬ್ಕಾನ್ಷಿಯಸ್ ಮನಸ್ಸಿಗೆ ಎಲ್ಲವೂ ತಿಳಿದಿರುವಂಥದ್ದು. ಹಾಗಾಗಿ ಅದನ್ನು ನಾವು ಎನರ್ಜೈಸ್ ಮಾಡಿ ಅಥವಾ ಅದರ ಆ್ಯಕ್ಟಿವಿಟಿನ ಜಾಸ್ತಿ ಮಾಡಿ ಅಲ್ಲಿರುವ ವಿಷಯವನ್ನು ಕಾನ್ಷಿಯಸ್ ಮನಸ್ಸಿಗೆ ತೊಗೊಂಬಂದು ಅದನ್ನು ಹೊರಹಾಕೋಕ್ಕೆ ಸಾಧ್ಯ. ಅದೇ ನಾವು ಹಿಪ್ನಾಸಿಸ್ ಮುಖಾಂತರ ಪೂರ್ವ ಜನ್ಮದಲ್ಲಿ ಮಾಡೋದು. ಓಕೆ, ಸೊ ನೀವು ಹೇಳಿದ್ರಿ ಲೈಕ್ ಲಕ್ಷದಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಸಮಸ್ಯೆ ಆಗ್ಬೋದು ಅಂತ. ಈ ಸಮಸ್ಯೆಗೆ ಕಾರಣ ಏನು? ಸಮಸ್ಯೆ ಅಂತ ನಾನು ಕರೆಯಲ್ಲ ಅದನ್ನ, ಅದು ಅರಿಬೇಕದು. ಕಾನ್ಷಿಯಸ್ ಆಗಿ ಅವ್ರಿಗೆ ಗೊತ್ತಾಗಬೇಕು, ಹೌದು ನಾನು ಹಿಂದಿನ ಜನ್ಮಗಳಲ್ಲಿ ಬದುಕಿದ್ದೆ, ಅದರ ಎಕ್ಸ್ಪೀರಿಯನ್ಸಸ್ಸೇ ಇವು, ಈ ಜನ್ಮಕ್ಕೂ ಅದಕ್ಕೂ ನನಗೆ ಸಂಬಂಧ ಬೇಡ ಅನ್ನೋ ಅರಿವು ಅವ್ರಿಗೆ ಬಂದರೆ ಅದು ಪ್ರಾಬ್ಲಮ್ ಆಗಲ್ಲ. ಆ ಅರಿವು ಅವರಲ್ಲಿ ಮೂಡಿಸೋಕ್ಕೆ ಭಾಳ ಕಷ್ಟ ಏನಲ್ಲ. ಹಿಪ್ನಾಟಿಕ್ ಸ್ಟೇಟಲ್ಲಿ ಇಟ್ಟು ಇನ್ನೊಂದು 4-5 ಜನ್ಮಗಳನ್ನು ತೋರಿಸಿ ಅದೇ ತರಹ ಈ ಜನ್ಮನೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಈ ಎಲ್ಲ ಅನುಭವಗಳನ್ನ ಆತ್ಮ ಕೊಡೋದೇ ಇದ್ರ ಉದ್ದೇಶ. ಹಾಗಾಗಿ ಮನಸ್ಸಿನಲ್ಲಿ ಅದು ಇಟ್ಕೊಳ್ಳೋದು ಬೇಡ ಅಂದರೆ ಅದು ಸರಿ ಹೋಗುತ್ತೆ. ಓಕೆ, ಸೊ ಸಿಂಪಲ್ ಆಗಿ ಇದಕ್ಕೆ ಪರಿಹಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಓಕೆ, ಇದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋಣ. ಈಗ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್. ವೀಕ್ಷಕರೇ, ಪುಟ್ಟ ವಿರಾಮದ ನಂತರ ಲೂನಾರ್ಸ್ ಅರ್ಪಿಸುವ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರು? ನಮ್ಮ ಹೆಸರು ಭೂಪತಿ ಅಂತ ಹೇಳ್ಬಿಟ್ಟು. ಭೂಪತಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಗುರುಜಿ ಹತ್ರ ನಿಮ್ಮ ಪ್ರಶ್ನೆಯನ್ನ ಕೇಳಿ ಭೂಪತಿ ಅವರೇ. ಓಕೆ ಸರ್. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ ಸರ್. ಆಕ್ಚುಲಿ ನಮ್ಗೆ ಈ ಸಪೋಸ್ ಒಂದು ಫ್ಯೂ ಸೆಕೆಂಡ್ಸ್ ಐದರ್ ಫ್ಯೂ ಮಿನಿಟ್ಸ್ ಮುಂಚೆ ಏನಾಗುತ್ತೆ ಅಂತ ಒಂದೊಂದ್ಸತಿ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲ್ ಅಂದ್ರೆ, ಈ ನಡುವೆ ಒಂದು ಜಾಗದಲ್ಲಿ ನಾನು ನಮ್ಮ ಫ್ರೆಂಡ್ ನಡ್ಕೊಂಡು ಹೋಗ್ತಾ ಇದ್ವಿ. ಅವರು ಒಬ್ರು ಎಲೆಕ್ಟ್ರಿಕಲ್ ಕಂಬದ ಮೇಲೆ ನಿಂತ್ಕೊಂಡಿದ್ರು. ಆ ಟೈಮಲ್ಲಿ ನಮ್ಗೆ ಇಮಿಡಿಯೇಟ್ಲಿ ಅನ್ಸಿತ್ತು ಇವ್ರು ಈಗ ಶಾಕ್ ಹೊಡೆದು ಕೆಳಗಡೆ ಬೀಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ನೆನ್ಸ್ಕೊಂಡು ಒಂದು 30 ಸೆಕೆಂಡ್ಸ್ ಮುಂದೆ ನೋಡಿದ್ವಿ. ಹಿಂದೆ ಅವ್ರು ಕರೆಕ್ಟ್ ಆಗಿ ನಾನು ಹೆಂಗೆ ಅಜ್ಯೂಮೆಂಟ್ ಮಾಡಿದ್ದೀನೋ ಹಂಗೆ ಅದೇ ತರ ಬಿದ್ದಿದ್ದಾರೆ. ಅಲ್ಲಿ ಇನ್ನೊಂದೇನಂದ್ರೆ, ಈಗ ಫ್ರೆಂಡ್ ಜೊತೆ ಹಂಗೆ ಮಾತಾಡುವಾಗ ಈ ಇನ್ಸಿಡೆಂಟ್ ನನ್ಗೆ ಮುಂಚೆನೆ ಗೊತ್ತಿದೆ, ಇದೇ ಮಾತುಗಳು ಇನ್ನು ಮುಂದಕ್ಕೆ ಬರುತ್ತೆ ಅನ್ನೋದೆಲ್ಲ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ತಾ ಇರುತ್ತೆ. ಹೌದು, ಇದನ್ನ ನಾವು ಇಂಟ್ಯೂಷನ್ ಅಂತ ಕರಿತೀವಿ ಅಥವಾ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಅಂತ ಕರಿತೀವಿ. ನಮ್ಮೆಲ್ಲರಿಗೂ ಅದು ಸಹಜವಾದಂತಹ ಒಂದು ಗುಣ. ಆದರೆ ಈ ಮೊಬೈಲ್ ಫೋನು ಅದು ಇದು ಊರುಗೋಲ್ ಥರ ಆಗ್ಬಿಟ್ಟು ನಮ್ಮ ಕೆಪಾಸಿಟಿ ನಾವು ಕಳ್ಕೊತಾ ಇದ್ದೀವಿ. ಕೆಲವರು ನಿಮ್ಮಂಥವರು ಅದನ್ನ ಹಾಗೆ ಉಳಿಸ್ಕೊಂತೀರಾ. ಸೊ ಇದು ಸಹಜವಾದಂತಹ ಒಂದು ಗುಣ. ಇನ್ನೊಂದಿರ್ಬೋದು, ನಿಮ್ಮ ಆಲೋಚನೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅನ್ಸಿದ್ರೆ ಹೌದು ಮ್ಯಾನಿಫೆಸ್ಟ್ ಆಗಿದ್ರು ಆಶ್ಚರ್ಯ ಇಲ್ಲ. ಸೊ ಎರಡೂ ಆಗಿರ್ಬೇಕು ಸಾಧ್ಯ. ಬಟ್ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಇಸ್ ಎ ಕಾಮನ್ ಫೆನಾಮಿನಾ. ಅದು ನಿಮ್ಮಲ್ಲಿ ಇನ್ನೂ ಉಳಿದಿದ್ರೆ ಬಹಳ ಸಂತೋಷ, ಬಹಳ ಒಳ್ಳೇದದು. ಅದನ್ನ ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬಹುದು. ಅದು ಒಂದೊಂದ್ಸತಿ ಪಾಸಿಟಿವ್ ಆಗಿದ್ರೆ ಪರವಾಗಿಲ್ಲ, ಬಟ್ ನೆಗೆಟಿವ್ಸ್ ಜಾಸ್ತಿ ಬರ್ತಾ ಇದೆ. ಒಂದು 2 ಇನ್ಸಿಡೆಂಟ್ಸ್ ಅದೇ ತರ ಆಯ್ತು. ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡಿದ್ರೆ ಒಂದು 30 ಸೆಕೆಂಡ್ಸ್ ಅಲ್ಲಿ ಅದೇ ಕಡಿಮೆ ನಡೀತಾ ಇದೆ. ಅದರಿಂದ ಏನಾದ್ರು ಏನ್ ತೊಂದರೆ ಇಲ್ಲಲ್ಲ? ಇದು ನಿಮಗೇನಾದ್ರೂ ಅದರಿಂದ ಹಿಂಸೆ ಆಗೋಂಗಿದ್ರೆ ನಿಮ್ಮ ಮನಸ್ಸಿಗೊಂದು ಸಲಹೆ ತಗೋಬೇಕಾಗುತ್ತೆ. ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗ್ಬಿಟ್ಟು ಈ ತರ ನನ್ನ ಗಮನಕ್ಕೆ ಬರೋದು ಬೇಕಾಗಿಲ್ಲ ಅಂತ ಒಂದು ಸಲಹೆನ ತಗೊಂಡು ಬ್ಲಾಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮಾ, ನಿಮ್ಮ ಹೆಸರು? ನನ್ನ ಹೆಸರು ನಿರ್ಮಲಾ ಅಂತ. ಓಕೆ, ನಿರ್ಮಲಾ ಅವರೇ, ಸಮಸ್ಯೆ ನಿಮ್ಗಿರೋದಾ? ನನಗೆ. ಓಕೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನನಗೆ ತುಂಬಾ ರಾತ್ರಿ ಹೊತ್ತು ತುಂಬಾ ಕೆಟ್ಟ ಕನಸುಗಳು ಬರ್ತಾ ಇರುತ್ತೆ ಗುರುಜಿ. ಆತ್ಮಕ್ಕೂ ಈ ಕನಸುಗಳಿಗೆ ಏನಾದ್ರೂ ಸಂಬಂಧ ಇರುತ್ತಾ ಅಂತ? ಹೌದಮ್ಮ, ಖಂಡಿತವಾಗಲೂ ಆತ್ಮಕ್ಕೂ ಪ್ರೇತಾತ್ಮಕ್ಕೂ ಕನಸಿಗೂ ಸಂಬಂಧ ಇದೆ. ಮೊದಲನೇದಾಗಿ ನಾವು ಕೆಟ್ಟ ಊಟ ಮಾಡಿ ಮಲಗಿದ್ರು ಕೆಟ್ಟ ಕನಸುಗಳು ಬರೋ ಸಾಧ್ಯತೆ ಇದೆ. ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ಎಲ್ಲವೂ ಸರಿಯಾಗಿದ್ದು ನಿಮಗೆ ಕೆಟ್ಟ ಕನಸುಗಳು ಬಂದರೆ ಹಿಂದಿನ ಜನ್ಮದ ನೆನಪುಗಳಿಂದಾನೂ ಕೆಟ್ಟ ಕನಸುಗಳು ಬರೋ ಸಾಧ್ಯತೆ ಇದೆ. ಅಥವಾ ಪ್ರೇತಾತ್ಮಗಳು ನಮ್ಮ ದೇಹ ಸೇರಿದ್ರೂ ನಮಗೆ ಕೆಟ್ಟ ಕನಸುಗಳು ಬರೋ ಸಾಧ್ಯತೆ ಇದೆ. ಇದನ್ನು ಹಿಪ್ನಾಟಿಕ್ ಸ್ಟೇಟಲ್ಲೇ ನೋಡಿ ಅದನ್ನ ಸರಿ ಮಾಡಬೇಕಾಗತ್ತೆ. ಪ್ರೇತಾತ್ಮಗಳು ಸೇರ್ಕೊಂಡಿದ್ರು ಅದೇ ಆ ಥರದ್ದೇ ಸ್ವಲ್ಪ ಕನಸುಗಳು ತೊಂದರೆ ಆಗ್ತಾ ಇರೋದು, ಅದಕ್ಕೆ ಕೇಳೋಣ ಅಂತ.
ಹೌದಮ್ಮ, ಇದು ಸಾಧ್ಯತೆ ಇದೆ, ಅದನ್ನ ಆ ಥರ ಆಗೋದು ಸಾಧ್ಯತೆ. ನಾವು ಇದಕ್ಕೆ ಏನಾದ್ರೂ ಸಣ್ಣದಾಗಿ ಪರಿಹಾರ ಏನಾದ್ರು? ಸಣ್ಣದಾಗಿ ಪರಿಹಾರ ಅಂತ ಹೇಳೋಕ್ಕಾಗೋದಿಲ್ಲ. ಇದೊಂದು ರೊಟೀನ್ ಆಗಿ ಒಂದಿದೆ. ರೇಖಿ ಮತ್ತು ಹಿಪ್ನಾಸಿಸ್ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮ್ಗೆ ಹೆಂಗೆ ಹೋಗೋದು, ಹೇಗೆ ಹಿಂದಿನ ಜನ್ಮ ನೋಡೋದು, ಹೇಗೆ ಪ್ರೇತಾತ್ಮಗಳನ್ನ ತೆಕ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದನ್ನ ಅಭ್ಯಾಸ ಮಾಡ್ತಾ ತೆಕ್ಕೋಬೇಕು. ಅಲ್ಲಿ ಆಗದಿದ್ದರೆ ನಮ್ಮ ಕ್ಲಿನಿಕ್ಗೆ ಬರಬೇಕು. ನಮ್ಮ ವಿದ್ಯಾರ್ಥಿಗಳ ಮುಖಾಂತರ ಅದನ್ನ ಸರಿ ಮಾಡ್ಸೋಕ್ಕೆ ಸಾಧ್ಯ ಇದೆ. ಓಕೆ ನಿರ್ಮಲಾ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಾಗೆ ಗುರುಜಿ, ಆಗಲೇ ಮೊದಲನೇ ಕಾಲರ್ ಹೇಳಿದ ಹಾಗೆ ಲೈಕ್ ಈಗ ಪೂರ್ವ ಜನ್ಮ ಅಥವಾ ಪುನರ್ಜನ್ಮ ಆ ಒಂದು ಸಮಸ್ಯೆಯಲ್ಲಿ ಬೆಳುತ್ತಿದ್ರೆ ಅದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಸಿಂಪ್ಟಮ್ಸ್ ಏನು ಯಾವ್ದಾದ್ರು ಒಬ್ಬರಿಗೆ ಈ ಸಮಸ್ಯೆ? ಸಿಂಪ್ಟಮ್ಸು ಅನ್ಯಾಚುರಲ್ ಆಗಿರುವಂತಹ ಸಿಂಪ್ಟಮ್ಸ್, ಬಯಕೆಗಳು, ಆಗು ಹೋಗುಗಳು. ಇದು ಎಷ್ಟೇ ಕಷ್ಟಪಟ್ಟರೂ ನಮಗೆ ಫಲ ಸಿಗ್ತಾನೆ ಇರೋದಿಲ್ಲ. ಎಲ್ಲ ಟ್ಯಾಲೆಂಟ್ ಇರುತ್ತೆ, ಎಲ್ಲ ಕೆಪಾಸಿಟಿ ಇರುತ್ತೆ, ಆದರೆ ನಮ್ಮ ಕೈಯಲ್ಲಿ ಏನು ಮೆಟೀರಿಯಲೈಸೇ ಆಗೋದಿಲ್ಲ. ಇದಕ್ಕೂ ಹಿಂದಿನ ಜನ್ಮಗಳಿಗೂ ಕಾರಣ ಇರುತ್ತೆ. ಕಾಯಿಲೆಗಳು, ಏನೇನೋ ಕಾಯಿಲೆಗಳು. ತಂದೆ ತಾಯಿ ಎಲ್ಲ ಆರೋಗ್ಯವಾಗಿರ್ತಾರೆ, ನಮ್ಮ ಜೀವನ ಶೈಲಿಯು ಚೆನ್ನಾಗಿರುತ್ತೆ, ನಮಗೆ ಕಾಯಿಲೆಗಳು ಬಂದುಬಿಟ್ಟಿರುತ್ತೆ. ಅನ್ಡಯಾಗ್ನೋಸ್ಡ್, ದಟ್ಟು ವಿನಾಕಾರಣ ಮೆಡಿಕಲ್ ಸೈನ್ಸ್ಗೆ ಡಯಾಗ್ನೋಸ್ ಮಾಡೋಕ್ಕಾಗದಿರೋಂಥ ಕಾಯಿಲೆಗಳು ಬಂದುಬಿಟ್ಟಿರುತ್ತೆ. ಆಗ ಅದು ಹಿಂದಿನ ಜನ್ಮಕ್ಕೆ ಸಂಬಂಧಪಟ್ಟಿದೆ ಅಂತ ಅನ್ಕೋಬೇಕಾಗತ್ತೆ. ಜನರಲಿ ಮೆಡಿಕಲ್ ಸೈನ್ಸಲ್ಲಿ ವಾಸಿ ಆಗದಿರುವಂತಹ ಕಾಯಿಲೆಗಳು ಮೋಸ್ಟ್ ಆಫ್ ದೆಮ್ ಆರ್ ರಿಲೇಟೆಡ್ ಟು ಪಾಸ್ಟ್ ಲೈಫ್. ಈ ಥರ ಒಂಥರ ಥಂಬ್ ರೂಲ್ ಥರ ಕನ್ಕ್ಲೂಡ್ ಮಾಡ್ಕೋಬೋದು. ಹಾಗಾಗಿ ಫಸ್ಟು ಮೆಡಿಕಲ್ ಸೈನ್ಸಲ್ಲಿ ತೋರಿಸ್ಕೋಬೇಕು. ಅಲ್ಲಿ ನಮಗೆ ಗುಣ ಕಂಡಿಲ್ಲ ಅಂತಂದರೆ ಇದು ಹಿಂದಿನ ಜನ್ಮದ ಸಮಸ್ಯೆ ಆಗಿರಬಹುದಾ ಅಂತ ನೀವು ಯೋಚನೆ ಮಾಡ್ಬೋದು. ಓಕೆ ಗುರುಜಿ, ಇಲ್ಲಿವರೆಗೂ ಬಂದು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ, ಸಾಕಷ್ಟು ಕಾಲರ್ಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಟ್ರಿ. ಕಸ್ತೂರಿ ವಾಹಿನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ. ನಮಸ್ಕಾರ. ಸೊ ವೀಕ್ಷಕರೇ, ಇವತ್ತಿನ ಲೂನಾರ್ಸ್ ಅರ್ಪಿಸಿರುವಂತಹ ಜನ್ಮಾಂತರ ನೇರ ಪ್ರಸಾರದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬಹಳಷ್ಟು ಕರೆಗಳು, ಬಹಳಷ್ಟು ಪ್ರಶ್ನೆಗಳು. ಸೊ ಇದೇ ಕಾರಣಕ್ಕೆ ನಾಳೆ ಕೂಡ ಈ ಕಾರ್ಯಕ್ರಮನ ನಾವು ಮುಂದುವರಿಸ್ತಾ ಇದ್ದೀವಿ. ನಾಳೆ ಇದೇ ಸಮಯಕ್ಕೆ ಗುರುಜಿ ನಮ್ಮ ಜೊತೆ ಇರ್ತಾರೆ, ನಿಮ್ಮ ಪ್ರಶ್ನೆ ಮತ್ತು ಸಂದೇಹಗಳಿಗೆ ಉತ್ತರವನ್ನು ನೀಡ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಜನ್ಮಾಂತರ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.